ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ದಮ್ಮ ರಾಧ ಫೋನು? ಮಾವಯ್ಯ ನನ್ನ ಫ್ರೆಂಡು ತುಂಬಾ ದಿವಸ ಆದ್ಮೇಲೆ ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ. ಇಟ್ಟೊತ್ತಾದ್ರೂ ಬಂಗಾರ ಬಂದೇ ಇಲ್ಲ. ಬಂದ್ವಿ. ಏನಿದು ಅತ್ತೆ ಸೊಸೆ ಮುಗ್ದಾಗೆ ಹೊಸ ಕಡೆ ಬಂದಂಗೈತೆ. ಮಾವಯ್ಯ, ನಾವಿವತ್ತು ವಸುವತ್ಕೆನ ನೋಡಕ್ ಹೋಗಿದ್ವಿ. ಅದಕ್ಕೆ ಮತ್ತೆ ಹೊಸು ಹೆಂಗವಳೆ? ದಿನ ಯಾವ ಕೊಟ್ಟವ್ರಂತೆ? ಮನೆಗೆ ಯಾವತ್ತು ಕರ್ಕೊಂಬರಮ್ಮ? ರೀ, ನಿಮ್ಗೆ ಮಗಿನ ನೋಡೋ ಬಯಕೆ ಹೆಚ್ಚಾಗೈತೆ ಅಂತ ನನಗೆ ಗೊತ್ತು. ಸೀಮಂತದ ಬಗ್ಗೆ ಮಾತಾಡ್ಕೊಂಬರೋಣ ಅಂತಲೇ ನಂಜವದ್ ಮನೆಗೆ ಹೋಗಿದ್ವಿ. ಅವರು 500 ತವ ಒಳ್ಳೆ ದಿನ ಗೊತ್ತು ಮಾಡಿ ನಮ್ಗೆ ಇಸ್ಯ ತಿಳಿಸ್ತಾರ. ಅವರು ಕೇಳಲಿ, ನಾವೊಂದು ಕಿತ ವಿಚಾರಿಸಮ್ಮ. ಮಾವಯ್ಯ ಮಗು ಜೊತೆ ಆಡಕ್ ಕಾಯ್ತಿದ್ದಾರೆ ಅನ್ಸುತ್ತೆ. ವಯಸ್ಸಾದ್ಮೇಕೆ ಅದೇ ಅಲ್ವೇ ಕೆಲಸ. ಮಗಿ ಜೊತೆ ಆಟ ಆಡ್ತಾ ನಾವು ಮಗಿನೇ ಆಗೋಗ್ತೀವಿ. ಬಂಗಾರ, ಕಿರಂಗೂರು ಮಾರಮ್ಮನ ರಥೋತ್ಸವ ಐತೆ. ರಥೋತ್ಸವದಾಗೆ ಮಗಿಗೆ ಬೇಕಾದ ಆಟ ಸಾಮಾನು ತಗೊಂಬರಮ್ಮ. ವಾ, ನಾನು ಮರ್ತೆ ಬಿಟ್ಟಿದ್ದೆ ನೋಡಿ. ಬಸ್ಸು ಬಿಮ್ಮನ್ಸಿ ಅಂತ ಗೊತ್ತಾದಾಗ ಮಾರಮ್ಮಂಗೆ ಸೀರೆ ಉಡಿಸ್ತೀನಿ ಅಂತ ಅರಕೆ ಹೊತ್ಕೊಂಡಿದ್ದೆ. ಎಲ್ಲ ಸುಸೂತ್ರವಾಗಿ ಆದ್ಮ್ಯಾಕೆ ನಾವೆಲ್ಲರೂ ಹೋಗಿ ಬಂದ್ಬಿಡೋಣ. ಸರಿ ಸರಿ. ಏಟೊಂದು ದಿನ ಆದ್ಮ್ಯಾಕೆ ನಮ್ಮ ಮನೆಯಾಗೆ ಶುಭ ಕಾರ್ಯ ನಡೀತೈತೆ. ಊರ್ನಾಗಿರೋರ್ನೆಲ್ಲ ಕರಿಬೇಕು, ನನ್ನ ಸ್ನೇಹಿತರ ಬಳಗನೆಲ್ಲ ಕರಿಬೇಕು, ಹಂಗೆ ನಮ್ಮ ಹೊಸು ಗೆಳತಿಯರನ್ನು ಕರಿಬೇಕು. ಹೌದು ಮಾವಯ್ಯ. ಅತ್ತೆ, ಈ ಮನೆ ಮಗಳು ಸೀಮಂತ ತುಂಬಾ ಜೋರಾಗೆ ಆಗ್ಬೇಕು. ಆಯ್ತವ, ನೀನು ನಿಮ್ಮ ಮಾವಯ್ಯ ಹೇಳ್ದಂಗೆ ಆಗಿ. ಸ್ನೇಹ, ಹೊಸಿ ನನ್ನ ಜೊತೆ ಬಂದು ಅಟ್ಟದ ಮೇಕರು ಡೈರಿ ತಕ್ಕೊಡವ. ಅದ್ರಾಗೆ ನನ್ನ ಸ್ನೇಹಿತರ ಫೋನ್ ನಂಬರ್ ಬರ್ದೈತೆ. ದಿನ ಗೊತ್ತಾದ ಡೇಟಿಗೆ ಅವ್ರಿಗೆ ಫೋನ್ ಮಾಡಬೇಕು. ಸರಿ ಮಾವಯ್ಯ. ಹಾಕ್ಬೋದಣ್ಣ? ಹಾ ಸರಿ, ನೋಡಿ ಹೇಳ್ತೀನಿ. ನಮ್ಮಮ್ಮನ ನಮ್ಮ ಮನೆಯಿಂದ ಹೊರಗಡೆ ಹಾಕಿ ನೀವೆಲ್ಲರೂ ಖುಷಿಯಿಂದ ಸೀಮಂತ ಮಾಡಬೇಕು ಅಂದ್ಕೊಂಡಿದ್ದೀರಾ. ಅದು ಹೇಗೆ ಖುಷಿಯಿಂದ ಸೀಮಂತ ಮಾಡ್ತೀರಾ ನಾನು ನೋಡ್ತೀನಿ. ಹಾಗೆ ಮಾಡಬಾರ್ದಾಗಿತ್ತು. ಸುಮಾ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಟೆನ್ಷನ್ ಕಮ್ಮಿ ಆಗಬೇಕು ಅಂದ್ರೆ ಸಚಿನ್ ಎಲ್ಲೋನೆ ಅಂತ ಫಸ್ಟ್ ತಿಳ್ಕೊಳ್ವಾ. ಕಾಲ್ ಮಾಡಿದ್ಯಾ? ಅರ್ಧ ಗಂಟೆಯಿಂದ ಮಾಡಿದ್ದೆ, ಸ್ವಿಚ್ ಆಫ್ ಗೊತ್ತಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.